ಆದರೆ ಚುನಾವಣೆಯಲ್ಲಿ ಯಾವ ಪಕ್ಷಗಳು ಇವತ್ತು ದೇಶದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದವು, ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದವು, ಈ 70-80 ವರ್ಷದಲ್ಲಿ ಇಡೀ ಚುನಾವಣೆ ವ್ಯವಸ್ಥೆಯನ್ನು ಭ್ರಷ್ಟಗೊಳಿಸಿದ್ದು ಈ ಎರಡು ದೊಡ್ಡ. ನನ್ನಿಂದ ಎಷ್ಟು ಜನ ಬಂದಿರೋದು ಇಂಪಾರ್ಟೆಂಟ್ ಅಲ್ಲ. ನಾನು ಇವತ್ತು 100,000 ಜನಕ್ಕೆ ನಾನು ಇವತ್ತು ಹಣ ಎಂಡ ಅಂಚೆ ನನ್ನಿಂದ 100,000 ಜನ ಬರ್ತಾರೆ. ಬಟ್ ನನಗೆ ಅದು ಬೇಡ. ಇವತ್ತು ಆಗಬೇಕಾಗಿರೋದು ಏನಂದರೆ ವಿಚಾರ ಕ್ರಾಂತಿ. ಎಲ್ಲಿವರೆಗೂ ಜನ ವಿಚಾರ ಮಾಡಲ್ವೋ, ಎಲ್ಲಿವರೆಗೂ ಬದಲಾವಣೆ ನಿಟ್ಟಿನಲ್ಲಿ ಚಿಂತನೆ ಮಾಡಲ್ವೋ, ಅಲ್ಲಿವರೆಗೂ ಇದು ಬದಲಾವಣೆ ಆಗೋದಿಲ್ಲ. ಮುಖ್ಯವಾಗಿ ನನಗಂತೂ ಇನ್ನೂ ಅಂತ ಏನು ಗಾಡ್ ಫಾದರ್ ಅಂತ ಯಾರೂ ಸಿಕ್ಕಿಲ್ಲ. ಬಟ್ ಒಂದು ರೋಲ್ ಮಾಡೆಲ್ ಇದ್ರು ಅರವಿಂದ್ ಕೇಜ್ರಿವಾಲ್. ಸೊ ಈ ಸದ್ಯಕ್ಕೆ ಆರೋಪ ಇದೆ, ನೋಡೋಣ ಅವರು ಕೋರ್ಟಿಂದ. ಹೌದು, ಪರ್ಯಾಯದ ಅವಶ್ಯಕತೆ ಇದೆ ಜನರಿಗೆ. ಅದಕ್ಕೆ ಅನಿವಾರ್ಯವಾಗಿ ಅವರು ಪದೇ ಹಣ ಎಂಡ ಕೊಟ್ಟರು ತಗೊಂಡು ಕೇಳಿ ಓಟ್ ಹಾಕ್ತಾ ಇದ್ದಾರೆ. ಅವ್ರಿಗೆ ಒಂದು ಪ್ರಬಲವಾದ ಪರ್ಯಾಯ ಶಕ್ತಿ ಬಂದರೆ ಖಂಡಿತ ಜನ ಬದಲಾವಣೆಗೆ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ವೀಕ್ಷಕರೇ ನಮಸ್ಕಾರ. ನೈವತ್ತಿನ ಹುಮ್ನಾಬಾದ್ ತಾಲೂಕದಲ್ಲಿದ್ದೇವೆ. ವೀಕ್ಷಕರೇ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ, ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ಹೌದು ವೀಕ್ಷಕರೇ, ಸರಿಸುಮಾರಾಗಿ ಬೆಂಗಳೂರಿನಿಂದ ಬೀದರ್ವರೆಗೂ ಕಾಲ್ನಡಿಗೆ ಮೂಲಕ. ಹೌದು ವೀಕ್ಷಕರೇ, ಕೈಯಲ್ಲೊಂದು ಏನಪ್ಪ ಅಂದರೆ ಒಂದು ಬ್ಯಾನರ್ ಇದೆ. ಈಗ ಇದ್ ಕಡೆ ತಾವು ನೋಡಿದ್ರೆ ಒಂದು ಕರ್ನಾಟಕದ ಧ್ವಜದ ಒಂದು ಫ್ಲಾಗ್ ಇದೆ, ಮತ್ತೆ ಈ ಕಡೆ ನಮ್ಮ ಭಾರತ ಮಾತೆಯ ಒಂದು ತ್ರಿವರ್ಣ ಧ್ವಜವಿದೆ. ವೀಕ್ಷಕರೇ ನಿಜಕ್ಕೂ ಕೂಡ ಇವರು ಹೋರಾಟ ಮಾಡ್ತಾ ಇರೋದು, ಇವರು ಒಂದು ಪಾದ ನಡಿಗೆ ಮಾಡ್ತಾ ಇರೋದು ಎಲ್ಲಿಂದ ಅಂತಂದರೆ ಬೆಂಗಳೂರಿನ ವಿಧಾನಸೌಧದಿಂದ. ಹೌದು ವೀಕ್ಷಕರೇ, ನಿಜಕ್ಕೂ ಕೂಡ ಇವರು ಯಾವುದಕ್ಕೋಸ್ಕರ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ, ಏನೆಲ್ಲ ಇದೆ, ಯಾಕೆ ಈ ರೀತಿ ಆದಂಥದ್ದು ಅಂತಂದರೆ ಇಲ್ಲಿ ಬೋರ್ಡ್ ಮೇಲೆ ಕಾಣಿಸ್ತಾ ಇದೆ ಒಂದು ಪಾದಯಾತ್ರೆ ಅಂಥೇಳಿ, ಸ್ವಚ್ಛ ವಿಧಾನಸಭೆ ಅಭಿಯಾನ ಅಂಥೇಳಿ. ಹೌದು ವೀಕ್ಷಕರೇ, ಇವ್ರ ಹೆಸರು ಬಂದ್ಬಿಟ್ಟು ಏನಂದರೆ ನಾಗರಾಜ್ ಅಂಥೇಳಿ. ನಾಗರಾಜ್ ಅಂಥೇಳಿ ಇವ್ರ ಹೆಸರು ಬಂದ್ಬಿಟ್ಟು. ನಿಜಕ್ಕೂ ಕೂಡ ಇವರು ಒಂದು MSc ಶಿಕ್ಷಣ MTechನ್ನು ಮುಗಿಸ್ಕೊಂಡು ಈ ರೀತಿಯಾದಂಥ ಒಂದು ಪಾದಯಾತ್ರೆಯನ್ನು ಬರ್ತಾ ಇದ್ದಾರೆ. ಇವತ್ತಿನ ನಮಗೆ ಹುಮನಾಬಾದ್ನ ಒಂದು ರಸ್ತೆ ಇದೆ. ಹುಮನಾಬಾದ್ನ ರಸ್ತೆಯಲ್ಲಿ ಪಾದಯಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಸುದ್ದಿ ವಾಹಿನಿಗೆ ಖಂಡಿತ ತಕ್ಷಣ ನಾವು ಅವರಿಗೆ ಸಂದರ್ಶನವನ್ನು ಮಾಡೋಕ್ಕೆ ಬಂದಿದ್ದೀವಿ. ಹಾಗಾದರೆ ಬನ್ನಿ, ಇವರು ಯಾವ ಉದ್ದೇಶಕ್ಕಾಗಿ ಮತ್ತು ಏನೆಲ್ಲ ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾದಂಥ ಪಾದಯಾತ್ರೆ ಬೆಂಗಳೂರಿನ ವಿಧಾನಸೌಧದಿಂದ ಪ್ರಾರಂಭ ಮಾಡಿದ್ದಾರೆ ಅನ್ನೋದನ್ನ ಸ್ವತಃ ಅವರಿಂದನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ನಾಗರಾಜ್ ಕಲ್ಕುಟ್ಕರ್ ಅಂತ ಹೇಳಿ, ಬಾಗಲಕೋಟೆಯವರು. ನಂದು MSc MTech ಆಗಿದ್ದು, ಪ್ರೊಫೆಷ್ನಲಿ ಜಿಯೋ ಸ್ಪೇಷಲ್ ಇಂಜಿನಿಯರು ಮತ್ತು ಸೋಷಿಯೋ ಪೊಲಿಟಿಕಲ್ ಆ್ಯಕ್ಟಿವಿಸ್ಟು. ಈಗ ಇದು ಸ್ವಚ್ಛ ವಿಧಾನಸಭೆ ಅಭಿಯಾನ ಅಂಥೇಳಿ ಬೆಂಗಳೂರು ವಿಧಾನಸೌಧ ಮುಂದಿಂದ ಪ್ರಾರಂಭ ಮಾಡಿ ಕರ್ನಾಟಕದ 31 ಜಿಲ್ಲೆ, ಆ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ 2028 ಚುನಾವಣೆ ಪೂರ್ವ, ವಿಧಾನಸಭೆ ಚುನಾವಣೆ ಪೂರ್ವ, ಕರ್ನಾಟಕ ವಿಧಾನಸಭೆ ಪೂರ್ವ ಈ ಒಂದು 3 ಹಂತಗಳ ಅಭಿಯಾನವನ್ನು ಹಾಕ್ಕೊಂಡು ನಾನೀಗ ಮೊದಲನೇ ಹಂತದ ಏನು ಈ ಅಭಿಯಾನದ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ನಾನು ಬರ್ತಾ ಇದ್ದೇನೆ. ಇವತ್ತು 15ನೇ ಜಿಲ್ಲೆಯಾಗಿ ನಾನು ಬೀದರ್ಗೆ ಬಂದಿದ್ದೀನಿ. ಸೊ ಈ ಅಭಿಯಾನದ ಮುಖ್ಯ 3 ವಿಚಾರಗಳು. ಮೊದಲನೇದು ಭ್ರಷ್ಟರು, ಜಾತಿವಾದಿಗಳು, ಕೋಮುವಾದಿಗಳು, ಕ್ರಿಮಿನಲ್ಗಳು ಮತ್ತು ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಡಬೇಕು. ಎರಡನೇದು ಜನಪರ ಕಾಳಜಿಯುಳ್ಳ ಪ್ರಬುದ್ಧರು, ವಿದ್ಯಾವಂತರು, ಸುಸಂಸ್ಕೃತರು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಒಂದಾಗಿ ಒಗ್ಗಟ್ಟಾಗಿ ಒಂದು ರಾಜಕೀಯ ಪರ್ಯಾಯ ಶಕ್ತಿಯಾಗಿ ಜನರ ಮುಂದೆ ನಿಲ್ಲಬೇಕು. ಮೂರನೇದು ಜನಸಾಮಾನ್ಯರು, ಮತದಾರರು ತಮ್ಮ ಅಮೂಲ್ಯವಾದ ಮತವನ್ನು ಹಣ, ಎಂಡ, ಸೀರೆ, ಕುಕ್ಕರು ಯಾವುದೂ ಆಮಿಷಕ್ಕೊಳಗಾಗದೆ ಮಾರ್ಕೊಳ್ಬಾರ್ದು. ಮತ್ತು ಜಾತಿ, ಧರ್ಮ ಅಂತೆಲ್ಲ ನೋಡದೆ ಈ ಭ್ರಷ್ಟರನ್ನು, ಜಾತಿವಾದಿ, ಕೋಮುವಾದಿ, ಕ್ರಿಮಿನಲ್ಗಳನ್ನು ಅಧಿಕಾರದಿಂದ ದೂರ ಇಡಬೇಕು. ಮತ್ತು ಜನಪರ ಕಾಳಜಿ ಇರ್ತಕ್ಕಂಥ ಪ್ರಬುದ್ಧ ಸುಸಂಸ್ಕೃತ ವಿದ್ಯಾವಂತನ ಆಯ್ಕೆ ಮಾಡಿ ವಿಧಾನಸಭೆ ಕಳಿಸಿ 2028ಕ್ಕೆ ಈ ಭ್ರಷ್ಟ ದುಷ್ಟ ರಾಜಕೀಯ ವ್ಯವಸ್ಥೆ ಬದಲಾವಣೆಯನ್ನು, ಪರಿವರ್ತನೆಯನ್ನು ತಗೊಂಬರ್ಬೇಕು ಅಂತ ನಾನು ಈ ಒಂದು ಅಭಿಯಾನ ಕೈಗೊಂಡಿದ್ದೇನೆ. ಮತ್ತು ನಾನು ಕೂಡ ವೈಯಕ್ತಿಕವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಮತ್ತು ಲೋಕಸಭಾ ಕ್ಷೇತ್ರದಿಂದಲೂ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ನಾನು ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿದೆ. ಯಾರಿಗೂ ಹಣ ಹಂಚಲಿಲ್ಲ, ಎಂಡ ಹಂಚಲಿಲ್ಲ, ಜಾತಿ ಧರ್ಮ ಹೆಸರಲ್ಲಿ ಮತ ಕೇಳಿಲ್ಲ. ಆದರೆ ಚುನಾವಣೆಯಲ್ಲಿ ಯಾವ ಪಕ್ಷಗಳು ಇವತ್ತು ದೇಶದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದವು, ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದವು, ಈ 70-80 ವರ್ಷದಲ್ಲಿ ಇಡೀ ಚುನಾವಣೆ ವ್ಯವಸ್ಥೆಯನ್ನು ಭ್ರಷ್ಟಗೊಳಿಸಿದ್ದು ಈ ಎರಡು ದೊಡ್ಡ ರಾಜಕೀಯ ಪಕ್ಷಗಳೇ. ಅದು ಕಾಂಗ್ರೆಸ್ಸು, BJP ಮತ್ತು ಸ್ಥಳೀಯ ಪ್ರಾದೇಶಿಕ JDS. ಈ 3 ಪಕ್ಷಗಳು ಚುನಾವಣಾ ವ್ಯವಸ್ಥೆಯನ್ನೇ ಭ್ರಷ್ಟಗೊಳಿಸಿ ತಾನೇನು ಸಾಧ್ಯ ಪ್ರಾಮಾಣಿಕ ಅನ್ನೋ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದೀವಿ ಅಂತ ನಡ್ಕೊಳ್ತಾ ಇದ್ದಾರೆ. ಸೊ ಆದರೆ ದುರಂತ ಏನು ಅಂತಂದರೆ, ಜನರಿಗೆ ಈ ಸತ್ಯ ಗೊತ್ತು. ಚುನಾವಣಾ ಭ್ರಷ್ಟಾಚಾರ ಅನ್ನೋ ನಗ್ನ ಸತ್ಯ ಎಲ್ಲರಿಗೂ ಗೊತ್ತಿದ್ದು ಸಹಿತ ಈ ಹಣ ಎಂಡಕ್ಕೆ ಆಮಿಷಕ್ಕೊಳಗಾಗಿ ಮತದಾರರು ಕೂಡ ಭ್ರಷ್ಟರಾಗಿದ್ದಾರೆ. ಹಾಗಾಗಿ ಎಲ್ಲಿವರೆಗೂ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಇದು ಚುನಾವಣೆ ಏನದಲ್ಲ, ಇದು
ಎಷ್ಟರ ಮಟ್ಟಿಗೆ ಈ ಈ ಈ ಇಡೀ ಭಾರತದಲ್ಲಿ ಅತಿ ದೊಡ್ಡ ಒಂದು ಭಯಂಕರ ಒಂದು ಅಕ್ರಮ ಏನಾದರೂ ನಡೆದರೆ ಅದು ಚುನಾವಣಾ ಭ್ರಷ್ಟಾಚಾರವೇ. ಮತ್ತು ಅದನ್ನು ಸಾತ್ವಿಕ ಮಾರ್ಗಕ್ಕೆ ತಿರುಗಿಸೋದಿದೆಯಲ್ಲ, ಅದರಂಥ ಬಹುದೊಡ್ಡ ಸಂಘರ್ಷ ಮತ್ತೊಂದಿಲ್ಲ. ಹಾಗಾಗಿ ಆ ಸಂಘರ್ಷವನ್ನು ಪ್ರತಿಯೊಬ್ಬ ಪ್ರಜೆ ತಿಳಿದು ಮಾಡಲೇಬೇಕು. ಮಾಡದೇ ಹೋದರೆ ಮತ್ತೆ ಅದೇ ಭ್ರಷ್ಟರು ಅಯೋಗ್ಯರು ಬರ್ತಾರೆ, ಹಣ ಹಂಚ್ತಾರೆ, ಎಂಡ ಹಂಚ್ತಾರೆ ಮತ್ತು ಅಧಿಕಾರ ಹಿಡಿತಾರೆ. ಹಾಗಾಗಿ ನಾನು ನೇರವಾಗಿ ಜನರ ಮಧ್ಯೆ ಬಂದು ಈ ಬೋರ್ಡಲ್ಲಿ ಬರೆದು ಈ ಏನು ಮತ ಏನದ ಇದನ್ನು ನೀವು ಮಾರ್ಕೊಂಡ್ರೆ ಅದರಂಥ ದೊಡ್ಡ ದೇಶದ್ರೋಹ ಮತ್ತೊಂದಲ್ಲ. ನೀವು ಬದಲಾಗ್ರಿ, ಪ್ರಾಮಾಣಿಕರನ್ನ ಜನಪರ ಕಾಜಿರ್ತಕ್ಕಂಥ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿ, ಲೋಕಸಭೆಗೆ ಕಳಿಸಿ ಅಂತೇಳಿ ನೇರವಾಗಿ ಜನರ ಮಧ್ಯೆ ಬಂದು ಎಲ್ಲ ಒಂದು ಕಡೆ ದೊಡ್ಡ ದೊಡ್ಡ ರ್ಯಾಲಿ ಮಾಡಿದ್ರು, ದೊಡ್ಡದಾದಂಥ ಇದನ್ನು ಮಾಡಿದ್ರು. ಅವ್ರದ್ದು ಕೇಳದೇ ಇರುವಂಥವ್ರು, ಅವ್ರದ್ದು ಬಿಸಿ ಮುಡದೇ ಇರುವಂಥದ್ದು, ನಿಮ್ದು ಏಕಾಏಕಿ ಒಬ್ಬರೇ ಹೋರಾಟ. ಯಾಕಂದರೆ ತಾವು ಬೆಂಗಳೂರಿಂದ ಬರ್ತಾ ಇದ್ರಿ ಅಂತ ಹೇಳಿದ್ರಿ, ಒಬ್ಬರೇ ಹೋರಾಟ. ಈ ಹೋರಾಟ ನಿಮ್ಮ ಕೂಗು ಧ್ವನಿ ಮುಟ್ಟುತ್ತೇನಾ? ನೀವು ಎಲ್ಲಿವರೆಗೆ ಕೇಳಿಸ್ಬೇಕಂತ ಇದ್ರೆ ಅಲ್ಲಿಗೆ ಮುಟ್ಟುತ್ತೇನಾ ಅಂತ ನೋಡಿ. ಈಗ ನಾನು ಮುಟ್ಟಿಸ್ಬೇಕಾಗಿರೋದು ಮತದಾರರಿಗೆ, ಯಾವ ರಾಜಕೀಯ ಪಕ್ಷ ಆಗಲಿ, ಯಾವ ಮುಖ್ಯಮಂತ್ರಿ ಆಗಲಿ, ಪ್ರಧಾನಿಯವರಿಗೆ ಆಗಲಿ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ, ಭಾರತ ವ್ಯವಸ್ಥೆ, ಪ್ರಭುಗಳೇ ಪ್ರಜೆಗಳು. ಈ ಒಂದು ಇದು ಆರೋಪ ಅಂತಾರೋ ಏನಂತ ನಂಗೆ ಗೊತ್ತಿಲ್ಲ. ಇದು ಏಕಾಂಗಿಯಾಗಿ ಮಾಡ್ತಾ ಇದ್ದೀರಿ ಅಂತೆಲ್ಲ. ನೋಡಿ, ನಾನು ಏಕಾಂಗಿಯಾಗಿ ಮಾಡ್ತಾ ಇದ್ದೀನಿ ಅಂತ ನೋಡಿಕೊಂಡು ನೀವು ಯಾಕೆ ಜನ ಕೈ ಕಟ್ಟಿ ದೂರ ನಿಂತಿದ್ದೀರಿ? ನಂದೊಂದೇ ಅಲ್ಲ, ಇದು ಪ್ರತಿಯೊಬ್ಬರ ಜವಾಬ್ದಾರಿ ಅದ. ಮತ್ತು ಹೆಡ್ ಕೌಂಟ್ ಬಂದಾಗ ನನ್ನ ಜೊತೆ 10 ಜನ ಇದ್ದಾರೋ, 100 ಜನ ಇದ್ದಾರೋ, 1000 ಜನ ಇದ್ದಾರೋ, ನೀವು ಹೇಳಿ ದೊಡ್ಡ ದೊಡ್ಡ ಸಭೆಗಳು ನಡೀತದೆ ಅಂಥೇಳಿ. ನೋಡಿರಿ, ಇದು ನನ್ನಿಂದ ಎಷ್ಟು ಜನ ಬಂದಿದ್ದಾರೆ ಅದು ಇಂಪಾರ್ಟೆಂಟ್ ಅಲ್ಲ. ನಾನು ಇವತ್ತು 100 ಯಾಕೆ 1000 ಜನಕ್ಕೆ ನಾನು ಇವತ್ತು ಹಣ ಎಂಡ ಹಂಚೆ ನನ್ನಿಂದ 100 ಯಾಕೆ 1000 ಜನ ಬರ್ತಾರೆ. ಬಟ್ ನನಗದು ಬೇಡ. ಇವತ್ತು ಆಗಬೇಕಾಗಿರೋದು ಏನಂದರೆ ವಿಚಾರ ಕ್ರಾಂತಿ. ಎಲ್ಲಿವರೆಗೂ ಜನ ವಿಚಾರ ಮಾಡಲ್ವೋ, ಎಲ್ಲಿವರೆಗೂ ಬದಲಾವಣೆ ನಿಟ್ಟಿನಲ್ಲಿ ಚಿಂತನೆ ಮಾಡಲ್ವೋ, ಅಲ್ಲಿವರೆಗೂ ಇದು ಬದಲಾವಣೆ ಆಗೋದಿಲ್ಲ. ಸರ್, ಎಲ್ಲ ಒಂದು ಕಡೆ ತಮ್ಮ ಎಜುಕೇಷನ್ ಕೂಡ ಆ ವಿಚಾರ ಕ್ರಾಂತಿ ಆಗಬೇಕು. ಎಲ್ಲ ಒಂದು ಕಡೆ ತಾವು ಉತ್ತಮವಾದಂಥ ಎಜುಕೇಷನ್ ಮಾಡ್ಕೊಂಡಿದ್ರಿ. ಯಾವುದೋ ಒಂದು ಕಂಪನಿಯಲ್ಲಿ ಸೇರಿದರೆ ಉತ್ತಮ ಸಂಬಳ ಬರುತ್ತೆ, ನಿಮ್ಮ ತಾಯಿ ತಂದೆಯನ್ನು ಸಾಕ್ಬೋದು. ಅದನ್ನೆಲ್ಲ ಬಿಟ್ಟು ಈ ಕಾರ್ಯಕ್ಕೆ ಬಂದಿದ್ದೀರಲ್ಲ, ನಿಮ್ಮ ತಾಯಿ ತಂದೆ ಆಗಿರ್ಬೋದು, ನಿಮ್ಮ ಕುಟುಂಬಸ್ಥರ ಹೇಗೆ ಅಂತೇಳಿ? ಹೌದು, ನಾನು MS MTech ಮಾಡ್ಕೊಂಡಿದ್ದೀನಿ. ದೇಶದ ಪ್ರತಿಷ್ಠಿತ IT ಕಂಪ್ನಿಗಳು ವರ್ಕ್ ಮಾಡಿದ್ದೀನಿ. 1 ರೌಂಡ್ ಜರ್ಮನಿಗೆ ಹೋಗಿ ವಾಪಸ್ ಬಂದೇನೆ. ಸೊ ನೋಡಿ, ನಾನು ವಿಚಾರ ಮುಂದಿಡ್ತಾ ಇರೋದು, ನನ್ನ ಕುಟುಂಬ ಒಂದು ಹಂತಕ್ಕೆ ಸೌಂಡ್ ಆಗಿದೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಯಾರಿಗೆ ಒಂದಷ್ಟು ಅನುಕೂಲ ಇದೆ, ಸೌಂಡ್ ಇದ್ದೀರಿ, ನೀವು ಕಲ್ತವ್ರು ವಿದ್ಯಾವಂತರು ಮುಂದೆ ಬರ್ರಿ. ಎಲ್ಲ ಇರ್ತದೆ, ಮನೆ ಇರ್ತದೆ, ಆಸ್ತಿ ಇರ್ತದೆ, ದುಡ್ಡು ಇರ್ತದೆ, ಎಲ್ಲ ಇರ್ತದೆ. ಬಟ್ ಒಂದಷ್ಟು ಸಮಯವನ್ನು ನೀವು ಈ ದೇಶಕ್ಕಾಗಿ, ಈ ವ್ಯವಸ್ಥೆ ಪರಿವರ್ತನೆಗಾಗಿ ಮೀಸಲಿಡಬೇಕು ಅಂತ ನಂಗೆ ಅನ್ನಿಸ್ತು. ಇದೇನು ಸುದೀರ್ಘ ನಾನು ಲೈಫ್ ಲಾಂಗ್ ಏನು ಮಾಡೋದಲ್ಲ, ಒಂದಷ್ಟು ವರ್ಷಗಳು ನಾವು ಡೆಡಿಕೇಟ್ ಮಾಡಬೇಕಾಗ್ತದೆ. 1 ವರ್ಷನೋ 2 ವರ್ಷನೋ ಅನಿವಾರ್ಯ ಅದು. ಹಾಗಾಗಿ ಈ ಒಂದು ವಿಚಾರ ಎತ್ಕೊಂಡು ನಾನು ಸರ್, ಎಲ್ಲ ಒಂದು ಕಡೆ ನೀವು ಎಲ್ಲ ಬರುವಂಥ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಇತ್ತು ಅಂತೇಳಿ? ಸೊ ಈ ಒಂದು ಕಾನ್ಸೆಪ್ಟಿಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ, ಒಳ್ಳೆಯ ವಿಚಾರದ. ಇದು ಆಗಬೇಕು ಅಂತ ಎಷ್ಟೋ ಜನ ಹೇಳ್ತಾರೆ. ಇದೇ ನಾನು ಇಲ್ಲಿ ಪ್ರವೇಶ ಮಾಡ್ತಿದ್ದಂಗೆ ಒಬ್ಬರು ಅಲ್ಲಿ ಹೈವೇಯಿಂದ ಒಳಗಡೆ ಬರುವಾಗ ಟೀ ಅಂಗಡಿ, ಅದು ಹೋಟ್ಲ್, ಅವ್ರು ಹೇಳ್ತೀವಿ, ಸರ್ ಇದು ಸ್ವಚ್ಛ ಅಂತಂದರೆ ಹೆಂಗೆ ಸರ್, ಮತ ಹಾಕೋದೆಲ್ಲ ಹೋಗಿ ಎಲ್ಲರ ಮೇಲೆ ಹೋಗ್ಲಿ ಕಡೆ ಎಲ್ಲರೂ ಅಂತ. ಅಂದರೆ ಅದು ಈ ವ್ಯವಸ್ಥೆ ಬಗ್ಗೆ ಇರೋ ಆಕ್ರೋಶ. ಇವರೊಬ್ಬರೇ ಅಲ್ಲ, ಥರ ಸುಮಾರು ಜನ ಹೇಳ್ಯಾರ. ಸೊ ಅಂದರೆ ಅಷ್ಟು ಮಟ್ಟ ಆಕ್ರೋಶ ಜನರಲ್ಲಿ ಈ ಭ್ರಷ್ಟ ವ್ಯವಸ್ಥೆ ಬಗ್ಗೆ ಅದ. ಸೊ ಅದನ್ನು ನಾವು ಬಾಂಬ್ ಹಾಕ್ಲಿಕ್ಕೆ ಬರಲ್ಲ. ಅದಕ್ಕೆ ನಾನು ಹೇಳಿದೆ, ಓಟಿನ ಅಧಿಕಾರ ನಿಮ್ಮ ಕೈಯಾಗದ. ಓಟ್ ಹಾಕಿದ್ರೆ ಬಿಟ್ಟರೆ ಸಾಕಪ್ಪ, ಅವ್ರಿಗೆ ಬೇರೆ ಒಳ್ಳೆಯವ್ರಿಗೆ ಹಾಕಿದ್ರೆ ಸಾಕು, ಅವ್ರು ತಾವೇ ಹೊರಗೆ ಹೋಗ್ತಾರೆ, ನೀವೇ ಯಾಕೆ ಅವ್ರ ಮೇಲೆ ಬಾಂಬ್ ಹಾಕ್ತೀರಿ? ಸರ್, ನಾಗರಾಜ್ ಅವರೇ, ನಾನು ಕೆಳಗೆ ಬಯಸ್ತಾ ಇದ್ದೀನಿ, ನಿಮ್ಮ ಹೋರಾಟ ಇದು ಸಕ್ಸಸ್ ಆಗುತ್ತೇನಾ? ಒಂದು ಭರವಸೆ ಇಟ್ಕೊಂಡು ಸಾಕ್ತಾ ಇದ್ದೇನೆ. ಸೊ ಈಗಾಗಲೇ ಲಕ್ಷಾಂತರ ಜನ ಈ 15 ಜಿಲ್ಲೆಗಳಲ್ಲಿ ನೋಡಿದ್ದಾರೆ ಜನ. ಅದೇ ನಾನು ಹೇಳಿದೆ, ವಿಚಾರ ಕ್ರಾಂತಿ ಎಲ್ಲಿವರೆಗೂ ಆಗೋದಲ್ಲೂ ಅದು ಬದಲಾವಣೆ ಸ್ವಲ್ಪ ಕಷ್ಟ, ಹೇಳಿಕ್ಕಾಗಲ್ಲ. ಇದು ಯಾವಾಗ ಎಲ್ಲಿ ಸ್ಪಾರ್ಕ್ ಆಗುತ್ತೋ ಗೊತ್ತಿಲ್ಲ. ಇದು ಇನ್ನೂ ಮೊದಲನೇ ಹಂತ. ಇನ್ನೂ 2ನೇ ಹಂತ ಕೂಡ ಮುಂದಿನ ವರ್ಷ ಮತ್ತೆ ಬರ್ತೀವಿ, ಬಂದು ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡ್ತೀವಿ. ಮತ್ತು ಜನಪರ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ ಬರೀ ಹೇಳಿ ಅಷ್ಟೇ ಬಿಡಲ್ಲ. ಈಗ ನಾನು ಇವ್ರಿಗೆ ಕೇಳ್ತೇನೆ, ಇವ್ರ ಮತದಾರರು ಇವ್ರು ರೆಡಿ ಆದ್ರೆ ಈಗ ಸರ್ ನಾನು ಬದಲಾವಣೆ ಮಾಡೋಕ್ಕೆ ರೆಡಿ ಇದ್ದೀನಿ, ಓಟ್ ಹಾಕಿ ಯಾರಿಗೆ ಹಾಕಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನನ್ನ ಹತ್ರ ಅಭ್ಯರ್ಥಿ ಇಲ್ಲ ಅಂದಾಗ ಈ ಎಫರ್ಟ್ ವೇಸ್ಟ್ ಆಗ್ತದೆ. ಅದಕ್ಕಾಗಿ 2028 ಚುನಾವಣೆಗೆ ಈ ಅಭಿಯಾನ ಮುಖಾಂತರನೇ ಜನಪರ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ 2028 ಚುನಾವಣೆಗೆ ಕೂಡ ನಾವು ಅಖಾಡಕ್ಕೆ ಜನರನ್ನು ಇಳಿಸ್ತೇವೆ. ಸೊ ಹಾಗಾಗಿ ಒಂದು ರಾಜಕೀಯ ಪರ್ಯಾಯನೂ ಕೂಡ ಜನರಿಗೆ ಕೊಡ್ತೇವೆ. ತನ್ಮೂಲಕ ಒಂದು ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನ ಕೂಡ ಮಾಡ್ತೇವೆ. ದುಡ್ಡಿನ ಮುಂದೆ ನಿಮ್ಮ ರಾಜಕೀಯ ನಡೀತೇನೆ. ಅದೇ ಇದು ಭಾಳ ಇಂಪಾರ್ಟೆಂಟು. ತುಂಬ ಜನ ಕೇಳ್ತಾರೆ, ಸರ್ ದುಡ್ಡು ಬೇಕು ಎಲೆಕ್ಷನ್ಗೆ ದುಡ್ಡು ಅಂತ. ನಾನು ಹೇಳ್ದು ಎಲೆಕ್ಷನ್ ಬೇಕಾದ್ರೆ ದುಡ್ಡಲ್ಲ. ಅವರೇನೋ ಕೋಟಿಗಟ್ಟಲೆ ಖರ್ಚು ಮಾಡಿ ಓಟನ್ನು ಖರೀದಿ ಮಾಡಲಿಕ್ಕೆ ದುಡ್ಡು ಬೇಕಾಗಿರ್ಬೋದು. ಆದ್ರೆ ನಮಗೆ ನಿಜವಾಗ್ಲೂ ಪ್ರಾಮಾಣಿಕ ರಾಜಕಾರಣಕ್ಕೆ ಬೇಕಾಗಿರೋದು ಪ್ರಾಮಾಣಿಕತೆ, ನೈತಿಕತೆ ಮತ್ತು ಒಂದು ಜನಪರ ಕಾಳಜಿ ಇದ್ದರೆ ಸಾಕು. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ದುಡ್ಡಿನ ಅವಶ್ಯಕತೆ ಬರೋದಿಲ್ಲ. ಸೊ ಬೇಸಿಕ್ ಬೇಕಾಗ್ತದೆ ನಾಮಿನೇಷನ್ ಮಾಡಲಿಕ್ಕೆ, ಒಂದಷ್ಟು ಚುನಾವಣೆ ಸಂದರ್ಭದಲ್ಲಿ ಓಡಾಡಲಿಕ್ಕೆ ಏನು ಬೇಕು ಅದು ಬೇಕಾಗ್ತದೆ.
ನಾವಂತೂ ಖಂಡಿತ ನಾವು ಯಾರೇ ಬಂದರೂ ಕೂಡ ಹಣ ಎಂಡ ಹಂಚಿ ಅಥವಾ ಓಟ್ ಖರೀದಿ ಮಾಡೋಕ್ಕಂತೂ ನಾವು ಹಣದ ಅವಶ್ಯಕತೆ ಇಲ್ಲ. ಬಟ್ ಆ ಪ್ರಮುಖ ರಾಜಕೀಯ ಪಕ್ಷಗಳು ಅದನ್ನು ಮಾಡ್ತಾ ಬಂದಿದ್ದಾರೆ. ಅದು ತಪ್ಪು ಅಂತ ಎಲ್ರಿಗೂ ಗೊತ್ತು. ಬಟ್ ಅದೇ ದಾರಿಲಿ ಜನನೂ ಸಾಕ್ತಾ ಇದ್ದಾರೆ. ಅದಕ್ಕೆ ಬದಲಾಗ್ರಿ, ಅವ್ರನ್ನ ಒಂದು ಸಾರಿ ಅಧಿಕಾರದಿಂದ ದೂರ ಇಟ್ಟು ಬದಲಾವಣೆ ಮಾಡಿ ನೋಡಿರಿ, ನಮಗೂ ಒಂದು ಅವಕಾಶ ಕೊಟ್ಟು ನೋಡ್ರಿ ಅಂತೇಳಿ ನಮ್ಮ ಘೋಷಣೆಯೊಂದಿಗೆ ನಾವು 2028 ನಿಮ್ಮ ಇದಕ್ಕೆಲ್ಲ ಇನ್ಸ್ಪೈರ್ಡ್ ಯಾರು, ಇದಕ್ಕೆಲ್ಲ ಮೂಲ ಯಾರು ಅಂತೇಳಿ? ಮೂಲ ಜನರ ಸಮಸ್ಯೆಗಳು ಯಾರಾದ್ರೂ ಇರ್ಬೇಕಲ್ವಾ? ನೀವು ರಾಜಕೀಯವಾಗಿ ನಂಬೇಕಾದ್ರೆ ಯಾರಾದ್ರೂ ಗುರುಗಳು ಇರ್ಬೇಕಲ್ವಾ? ರಾಜಕೀಯವಾಗಿ ನನಗಂತೂ ಇನ್ನೂ ಅಂಥ ಏನು ಗಾಡ್ ಫಾದರ್ ಅಂತ ಯಾರೂ ಸಿಕ್ಕಿಲ್ಲ. ಬಟ್ ಒಂದು ರೋಲ್ ಮಾಡೆಲ್ ಇದ್ದರು ಅರವಿಂದ್ ಕೇಜ್ರಿವಾಲ್. ಸೊ ಈ ಸದ್ಯಕ್ಕೆ ಆರೋಪ ಇದೆ, ನೋಡೋಣ ಅವರು ಕೋರ್ಟಿಂದ ಆರೋಪ ಮುಕ್ತ ಆಗ್ತಾರೆಲ್ಲ ಕಾಯಬೇಕು. ಇನ್ನೊಬ್ಬರು ನಿಮ್ಮ ಮಾಧ್ಯಮ ಇವರೇ ಇದ್ದರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಸಲಹೆಗಾರಾಗಿದ್ದರು, ಯಾರು ಮಾದೇವ್ ಪ್ರಕಾಶ್ ಸರ್ ಅಂತ, ನಿಮಗೂ ಗೊತ್ತಿರುತ್ತೆ ಅವರು. ಸೊ ಅವರು ರಾಜಕೀಯದ ಬಗ್ಗೆ ನನಗೆ ಹೆಚ್ಚು ಅವರೇ ಈ ಥರ ಸುತ್ತಬೇಕು, ಜನರ ಮಧ್ಯೆ ಹೋಗ್ಬೇಕು ಅಂತ ಕಲಿಸ್ಕೊಟ್ಟಿದ್ದೆ ಅವರು. ಗಾಂಧೀಜಿಯವ್ರ ಮುಂಚೆ ಹಂಗೆ ಮಾಡಿದ್ರು, ನೀವು ಸುಮ್ಮನೆ ರಾಜಕಾರಣಕ್ಕೆ ಬರಬೇಡಿ, ಒಂದು ಸಾರಿ ರಾಜ್ಯ ದೇಶ ಸುತ್ತರಿ ಅಂತ. ಇದೇನು ಮೊದಲಲ್ಲ, ದೆಹಲಿಯಿಂದ 20 ರಾಜ್ಯ ಪ್ರವಾಸನೂ ಮಾಡಿದ್ದೀನಿ, ಇನ್ನೂ 8 ರಾಜ್ಯಕ್ಕೆ ಹೋಗಬೇಕು. ಅದು ನೋಡೋಣ, ಚಳಿಗಾಲದಲ್ಲಿ ಯೋಜನೆ ಮಾಡ್ಕೊಳ್ತೀವಿ. ಒಟ್ಟಿನಲ್ಲಿ ಇಷ್ಟೇ, ದೇಶದ ಜನ ನಾನು ಹಾಕಿದ್ದೀನಿ, ಸ್ವಾತಂತ್ರ್ಯ, ಸಮಾನತೆ, ಪ್ರಜಾಪ್ರಭುತ್ವ, ಈ 3 ನಾವು ಪಡ್ಕೊಂಡಿದ್ದೀವಿ. ಬ್ರಿಟಿಷರನ್ನ ಕಳಿಸಿ ಅದನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರದಿದೆ. ಬಟ್ ಈ ಪ್ರಜಾಪ್ರಭುತ್ವದ ಒಂದು ಏನು ಕಾರ್ನರ್ ಸ್ಟೋನ್ ಅಂತಾರೆ, ಅದು ಮತನೇ. ಆ ಒಂದು ಹೆಂಗೆ ನಾವು ಮನೆ ಕಟ್ಟಿದಾಗ ಆ ಮೂಲಿಗಲ್ಲ ಅಂತ ಹೇಗೆ ಮನೆ ಬೀಳ್ತದೋ ಹಂಗೆ ಆ ಮತವನ್ನು ನಾವು ಮಾರ್ಕೊಂಡಲ್ಲಿ ಅದು ನಮ್ಮ ಇಡೀ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಕೊಲ್ಯಾಪ್ಸ್ ಆಗಿ ಹೋಗ್ತದೆ. ಈಗ ಆಲ್ರೆಡಿ ಅದನ್ನು ಕೊಲ್ಯಾಪ್ಸ್ ಮಾಡಿಸ್ತಕ್ಕಂಥ ಕೆಲಸ ಈಗ ವ್ಯವಸ್ಥಿತವಾಗಿ ನಡೀತಾ ಇದ್ದಾವೆ. ಹಾಗಾಗಿ ನಾನು ಅದನ್ನು ಉಳಿಸ್ಕೊಡ್ರಿ ಅಂತ ಈ ನಮ್ಮ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕು. ಅದಕ್ಕಾಗಿ ಪ್ರತಿಯೊಬ್ಬರೂ ಚಿಂತನೆ ಮಾಡಬೇಕು, ಒಂದು ಬದಲಾವಣೆಗೆ ಮುಂದಾಗಬೇಕು ಅನ್ನೋದು ನನ್ನ ಈ ಅಭಿಯಾನ ಮುಖಾಂತರ ಪ್ರಯತ್ನ. ಸರ್, ಒಂದು ಜನರು 2 ಧ್ವಜ ಹಿಡ್ಕೊಂಡು ತನ್ನ ಪಾಡಿಗೆ ತಾವು ನಡ್ಕೊಂಡು ಹೋದರೆ ಯಾವ ರೀತಿಯಾಗಿ ಜಾಗೃತಿ ಮೂಡ್ಬೋದು ಜನರಲ್ಲಿ ಅಂತ ಕೇಳ್ತಾರೆ ತುಂಬ ಜನ, ಮಾತಾಡ್ಸಿ ಏನು ಅಂಥೇಳಿ. ಅದಕ್ಕೆ ನಾನು ಎಲ್ಲನೂ ಹೋಗಿ ಎಲ್ರಿಗೂ ಹೇಳೋಕ್ಕಾಗಲ್ಲ, ಅದಕ್ಕೆ ನೇರವಾಗಿ ಬರೆದಿದ್ದೀನಿ. ನಾನು ನಿಂತಿರ್ತೇನೆ, ಪ್ರತಿದಿನ ಇಲ್ಲಂದ್ರೂ 5,000 ರಿಂದ 6,000 ಜನ ನೋಡ್ತಾರೆ. ಎಷ್ಟು ಕಿಲೋಮೀಟರ್ಗಳು ನಡೆದಿದ್ರು? ಈಗ ಒಂದು 2,000 ಕಿಲೋಮೀಟ್ರ್ ಆಗಿರ್ಬೋದು, ಜನ ರೀಚ್ ಆಗಿರ್ಬೋದು ನೀವು? ಅಂದಾಜು ಲಕ್ಷಾಂತರ ಜನ ಆಗಿದೆ. ಈಗ ಒಂದು 5-10 ಲಕ್ಷ ಜನ ಅವರಾಗೆ ಬಂದು ಮಾತಾಡ್ತಾರೆ ಜನ. ನಾನು ಅದು ಸೆಕೆಂಡ್ ಫೇಸಲ್ಲಿದೆ. ಸೆಕೆಂಡ್ ಫೇಸಲ್ಲಿ ಏನು ಮಾಡ್ತೀವಿ, ಈಗ ಹೋಗ್ತಾ ಇದ್ದೀನಿ ಬೋರ್ಡ್ ಹಿಡ್ಕೊಂಡು. ಜನ ನಾನು ಸರ್ಕಲಲ್ಲಿ ನಿಂತಾಗ ಬಂದು ಮಾತಾಡಿಸ್ತಾರೆ, ಅವರೇ ವಿಡಿಯೋ ಮಾಡ್ಕೊತಾರೆ, ಫೋಟೋ ಮಾಡ್ಕೊತಾರೆ, ಶೇರ್ ಮಾಡ್ಕೊತಾರೆ, ಒಳ್ಳೆ ವಿಚಾರ ಅಂತೇಳಿ. ಇಂಟ್ರೆಸ್ಟ್ ಇರೋರು ಬರ್ತಾರೆ, ಬಾಕಿ ಜನ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನಾನು ನಿನ್ನೆ ಅಲ್ಲಿ ಗುಲ್ಬರ್ಗಲ್ಲಿ ಮಾಡುವಾಗ ಕೆಲವು ಇಂಟೆಲಿಜೆನ್ಸ್ ಅವ್ರು ಬಂದರು, ಅವ್ರಿಗೇನೋ ವಿಡಿಯೋದಲ್ಲೇನೋ ನೋಡಿದ್ರಂತೆ, ನೋಡಿ ಬಂದು ಫೋಟೋ ತಗೊಂಡು ಹೋದರು. ಅವರು ಆಮೇಲೆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಾಗ ಅವರೇ ನಂಗೆ ಹೇಳಿದ್ರು, ಸರ್ ನೋಡ್ಲಿಕ್ಕೆ ಒಬ್ಬರೇ ಹೊಂಟ್ರಿ, ಬಟ್ ನಾವು ರೆಕಾರ್ಡ್ ಚೆಕ್ ಮಾಡಿದಾಗ ನಿಮ್ಮದು ಲಕ್ಷಾಂತರ ಜನ ಫಾಲೋವರ್ಸ್ ಇದ್ದಾರೆ. ಸೊ ನಿಮ್ಮನ್ನು ಟಚ್ ಮಾಡೋದು ಈಗ ಅಷ್ಟು ಸುಲಭ ಇಲ್ಲ. ಈಗ ನೀವು ಹಾದು ಬಂದ ದಾರಿ ಏನದಲ್ಲ, ಅದು ಭಾಳ ಜನ ನಿಮ್ಮನ್ನು ನೋಡಿದ್ದಾರೆ. ರಾಜ್ಯಕ್ಕೆ ಒಂದು ಪರ್ಯಾಯ ಪಕ್ಷ ಬೇಕಾ? ಹೌದು, ಪರ್ಯಾಯದ ಅವಶ್ಯಕತೆ ಇದೆ ಜನರಿಗೆ. ಅದಕ್ಕೆ ಅನಿವಾರ್ಯವಾಗಿ ಅವರು ಪದೇ ಪದೇ ಹಣ ಎಂಡ ಕೊಟ್ಟರು ತಗೊಂಡು ಕೇಳಿ ಓಟ್ ಹಾಕ್ತಾ ಇದ್ದಾರೆ. ಅವ್ರಿಗೇನೆ ಒಂದು ಪ್ರಬಲವಾದ ಪರ್ಯಾಯ ಶಕ್ತಿ ಬಂದರೆ ಖಂಡಿತ ಜನ ಬದಲಾವಣೆಗೆ ಮುಂದಾಗ್ತಾರೆ. ತಮ್ಮ ವಿಚಾರಧಾರೆ ಅಂತ ಭ್ರಷ್ಟಾಚಾರದ ವಿರುದ್ಧ ಒಂದು ಹೋರಾಟ ಮಾಡ್ಕೊಂಡು TRS ಪಕ್ಷ ಅಂತ ಬರ್ತಾ ಇದೆ, ಅದು ತಮ್ಮ ವಿಚಾರದಲ್ಲಿ ಯಾವ ಥರ? ಅವರು ನಮ್ಮ ಸ್ನೇಹಿತರೆ ರವಿ ಕೃಷ್ಣ ರೆಡ್ಡಿ ಮತ್ತು ದೀಪಕ್ ಎಲ್ಲ ನಾವು ಒಟ್ಟೊಟ್ಟಿಗೆ ಕೆಲಸ ಮಾಡಿದವರು ಬೆಂಗಳೂರಲ್ಲಿ. ಅವ್ರಿಗೂ ಕೂಡ ಆರ್ ಆರ್ ನಗರ ಮುನಿರತ್ನ ಅವ್ರದ್ದು ಕ್ಯಾಂಪೇನ್ ಮಾಡಿದ್ದೀನಿ. ಅವ್ರ ಕ್ಯಾಂಡಿಡೇಟು ನನ್ನ ಫ್ರೆಂಡ್ ಆಗಿದ್ದರು. ಆಮೇಲೆ ಉಪೇಂದ್ರ ಅವ್ರ ಜೊತೆ ಪ್ರಜಾಕೀಯ ಸ್ಟಾರ್ಟ್ ಮಾಡಿದಾಗ ಅವ್ರ ಜೊತೆ 1 ಗಂಟೆ ಕೂತು ಚರ್ಚೆ ಮಾಡಿದ್ದೀವಿ. ಒಟ್ಟಿನಲ್ಲಿ ನಾನು ಕಂಡಂತೆ ಇವತ್ತು ರಾಜ್ಯದಲ್ಲಿ ಒಂದು ರಾಜಕೀಯ ಪರ್ಯಾಯ ಅಂತ ಯಾರಾದರೆ ಒಂದು ಪ್ರಜಾಕೀಯ, KRS ಮತ್ತು ನಮ್ಮ ಪ್ಲ್ಯಾಟ್ಫಾರ್ಮ್. ನಾವು ಇನ್ನೂ ಪಾರ್ಟಿ ಮಾಡಿಲ್ಲ, ಬಟ್ ಈ 3 ಜನ ಮಾತ್ರ ಒಂದು ಸೀರಿಯಸ್ ಆಗಿ ಒಂದು ಪಕ್ಷ ಮಾಡಿಬಿಟ್ಟು ಇದು ರೆಡಿ ಮಾಡ್ಬೋದಲ್ಲ, ಪರ್ಯಾಯ ಪಕ್ಷ ರೆಡಿ ಮಾಡ್ಬೋದು. ಸ್ವಲ್ಪ ಅಲ್ಲಿ ಕೆಲವು ವಿಚಾರದಲ್ಲಿ ಡಿಫ್ರೆನ್ಸಸ್ ಇದೆ. ನಾವು ಉಪೇಂದ್ರ ಅವ್ರ ಜೊತೆ ನೇರವಾಗಿ ಕೂತು ಮಾತಾಡಿದಾಗ ಅವರು ಹೊರಗಡೆ ಬರಲಿಕ್ಕೆ ಒಲ್ಲೆ ಅಂತಾರೆ. ಅಂದರೆ ಹೊರಗಡೆ ಯಾಕೆ ಹೋಗಬೇಕು, ಜನರಿಗೆ ಅವ್ರಿಗೆ ಅರ್ಥ ಆಗಲ್ವಾ ಓಟ್ ಹಾಕಬೇಕು ಅಂತ ಅವ್ರದ್ದು ಒಂದು ವಾದ. ಅವ್ರದ್ದೊಂಥರ ಡಿಫ್ರೆಂಟ್ ಪ್ಲ್ಯಾನ್ ಇದೆ. ಆಮೇಲೆ ರವಿ ಕೃಷ್ಣ ರೆಡ್ಡಿ ಅವ್ರದ್ದು ಹೋರಾಟಗಳೆಲ್ಲ ಮಾಡ್ತಾರೆ, ಬಟ್ ಕ್ಯಾಂಡಿಡೇಟ್ ಸೆಲೆಕ್ಷನ್ ವಿಷಯದಲ್ಲಿ ಒಂಚೂರು ಅವ್ರಿಗೂ ನಮಗೂ ಒಂದಿಷ್ಟು ವ್ಯತ್ಯಾಸಗಳಿದೆ. ನಂದು ವಾದ ಏನಂದರೆ, ಯಾರು ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿತಾರೋ ಅವರನ್ನೇ ಅಭ್ಯರ್ಥಿ ಮಾಡಿ ಅಂತ ನಾನು ಹೇಳೋದು. ಅಲ್ಲಿ ಏನಾಗ್ತದೆ, ಈ ಚುನಾವಣೆ ಬಂದಾಗ ಈಗ ನೌಕರಿಗೆ ಕಾಲ್ಫಾರ್ಮ್ ಮಾಡ್ತಾರಲ್ಲ, ಈಗ ಇಷ್ಟು ಪೋಸ್ಟ್ ಖಾಲಿದೆ, ಆ ಥರ ಚುನಾವಣೆ ಬಂತು ಬರೀ ಇಂಟರ್ವ್ಯೂ ಮಾಡ್ತಾರೆ. ಆಮೇಲೆ ಅಲ್ಲಿ ಯಾರು ಸೌಂಡ್ ಇರ್ತಾರೆ ಅಂಥವ್ರು ನೋಡಿ ಕೊಡ್ತಾರೆ. ಅಂದರೆ ಒಂದು ಸರ್ಟೆನ್ ಪರ್ಸೆಂಟೇಜ್ ಅವರು ಕಾಂಗ್ರೆಸ್ BJPಯಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ಥರ ಇವರು ಮಾಡ್ತಾ ಇರೋದ್ರಿಂದ ನಾನು ಹೇಳಿದ್ರು, ನೇರವಾಗಿ ಜನರ ಪರವಾಗಿ ಯಾರು ನಿಮ್ಮಲ್ಲಿ ದುಡ್ದಿರ್ತಾರೆ ಅವರನ್ನೇ ಕ್ಯಾಂಡಿಡೇಟ್ ಮಾಡಿ. ಇವತ್ತು ಸೋತಿರ್ಬೋದು, ಮುಂದೆ ಅವರು ಒಂದು ಪರ್ಯಾಯ ಆಗ್ಬೋದು ಅಂತೇಳಿ. ರಾಜ್ಯದ ಜನತೆಗೆ ಏನು ಸಂದೇಶ ಕೊಡ್ತೀವಿ?
ರಾಜ್ಯಾದ್ಯಂತ ನಾನು ಹೇಳೋದಿಷ್ಟೇ, ನಿಮಗೆ ಈ 3 ರಾಜಕೀಯ ಪಕ್ಷಗಳು ಏನು JCB ಅಂತ ಹೇಳ್ತೀರಿ, ಕಾಂಗ್ರೆಸ್, BJP, JDS, ಇವರ ಭ್ರಷ್ಟಾಚಾರ ದುರಾಡಳಿತ ಸಾಕಾಗಿಲ್ಲವೇ? ಬದಲಾವಣೆ ಯಾವಾಗ ಮಾಡ್ತೀರಿ? ಓಟನ್ನು ಅಧಿಕಾರ ನಿಮ್ಮ ಕೈಯಲ್ಲಿರುವಾಗ, ಆ ಶಕ್ತಿ ನಿಮ್ಮಲ್ಲಿರುವಾಗ ಯಾಕೆ ನೀವು ಬದಲಾವಣೆ ತಂದು ನೋಡಬಾರ್ದು? ಹೊಸಬರಿಗೆ ಯಾಕೆ ಅವಕಾಶ ಕೊಡಬಾರ್ದು? ಒಂದು ಅವಕಾಶ ಕೊಟ್ಟು ಒಂದು ಬದಲಾವಣೆ ಮಾಡಿ ನೋಡಿ ಅಲ್ವಾ? ಸೊ ಮಾಡ್ಬೋದು. ಇದು ಏನಪ್ಪ ಅಂದರೆ ಒಂದು ವಿಶೇಷವಾಗಿ ಒಂದು ಸ್ವಚ್ಛ ವಿಧಾನಸಭೆಯ ಅಭಿಯಾನ ಅಂತೇಳಿ ಹೋಗುವಂಥ ಒಂದು ಇವರ ಮಾತಾಗಿತ್ತು. ಹಾಗಾದರೆ ವೀಕ್ಷಕರೇ, ಕ್ಷಣದ ಸುದ್ದಿಯನ್ನು ನೀಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು JK ನ್ಯೂಸ್ ಕನ್ನಡ, ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.